ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್. ಫ್ರೆಂಡ್ಸ್, ನಾನಿವತ್ತೊಂದು ಚಿಕನ್ನ ಗೀ ರೋಸ್ಟ್ ರೆಸಿಪಿಯನ್ನು ತಗೊಂಡು ಬಂದಿದ್ದೇನೆ. ಸೂಪರ್ ಆಗಿರುವಂಥ ಗೀ ರೋಸ್ಟ್ ನೋಡಬೇಕಾದ್ರೆ ನಿಮಗೆ ಬಾಯಲ್ಲಿ ನೀರು ಬರ್ತಾ ಇರ್ಬೋದು. ಒಳ್ಳೆ ಡ್ರೈ ಆಗಿರುವಂಥ ಚಿಕನ್ ಗೀ ರೋಸ್ಟ್ ಮಾಡ್ಕೊಂಡಿದ್ದೇನೆ ಇವತ್ತು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವಾಗ ಮಾಡುವ ಮೆಥಡನ್ನು ನಾನು ತೋರಿಸ್ತಾ ಇರ್ತೇನೆ. ಫಸ್ಟ್ ನಮಗೆ ಚಿಕನ್ ಗೀ ರೋಸ್ಟ್ ಬೇಕಂದರೆ ಚಿಕನ್ ಬೇಕೇ ಬೇಕು. ನಾನಿವಾಗ 1.5 kg ಚಿಕನ್, ಬಾಯ್ಲರ್ ಚಿಕನ್ ತಗೊಂಡಿದ್ದೇನೆ. ಬೋನ್ ಮಾತ್ರ ಬೋನ್ಲೆಸ್. ಮತ್ತು ಇದಕ್ಕೆ ನಾವು ಮ್ಯಾರಿನೇಟಿಗೆ ಮೊಸರು, ಅನಂತರ ಉಪ್ಪು, ರುಚಿಗೆ ಕರೆಕ್ಟಾಗಿರುವಂಥ ಉಪ್ಪು, ಅನಂತರ ಉಪ್ಪು ಹಾಕ್ಕೊಳ್ಳಿಕ್ಕಿದೆ ನಮಗೆ. ಮತ್ತು 1/4 ಸ್ಪೂನಷ್ಟು ಅರಿಶಿನ ಪೌಡರ್, ಅನಂತರ ನಾವು 1/2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅಂದರೆ ಮೆಣಸಿನ ಪುಡಿ. ಮತ್ತು ಇಷ್ಟನ್ನು ನಾನು ಫುಲ್ಲು ಮಿಕ್ಸಿಂಗ್ ಮಾಡಿಕೊಂಡು, ನನಗೆ ಲೆಮನ್ ಹಾಕಲಿಕ್ಕೆ ಮರ್ತೋಯ್ತು, ಅನಂತರ ಹಾಕಿದ್ದೆ. ಹಾಗಾಗಿ 1/2 ಹೋಳು ಲೆಮನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ಅಂದರೆ ಫ್ರಿಜ್ಜಲ್ಲಿ ಸಹ ಇಟ್ಕೊಬೋದು, ಸೈಡಲ್ಲಿ ಸಹ ಎತ್ತಿಟ್ಕೊಬೋದು. ಇವಾಗ ನಾವೊಂದು ಮಸಾಲ ರೆಡಿ ಮಾಡ್ಕೊಳ್ಳುವ. ಫಸ್ಟ್ ನಾನು ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಟಿದ್ದೇನೆ. ಅದರಲ್ಲಿ 1 ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡು ನಾನೊಂದು 28 ಅಥವಾ 30ರಷ್ಟು ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಎಣ್ಣೆ ಇಲ್ಲದೆ ಸಹ ಡ್ರೈ ಇದು ಸಹ ಮಾಡ್ಕೋಬೋದು, ರೋಸ್ಟ್ ಸಹ ಮಾಡ್ಕೋಬೋದು. ನಾನಿವಾಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಇಷ್ಟಾದ ನಂತರ ನಾವೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇದರ ಜೊತೆನೇ ಹಾಕ್ಕೊಂಡು ಫ್ರೈ ಮಾಡ್ತಾ ಬರಬೇಕು. ಇದೆಲ್ಲ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಮಸಾಲ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್. ಇವಾಗ ನಾವು ಧನಿಯಾ ತಗೊಂಡಿದ್ದೇನೆ. ಧನಿಯಾ ಬೀಜ, ಕೊತ್ತಂಬರಿ ಬೀಜ 6 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅನಂತರ 1.5 ಸ್ಪೂನ್, 1.5 ಅಥವಾ 1/4 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸೋಂಪು ಕಾಳು, ಅನಂತರ ಒಂದು 7-8 ಲವಂಗ, 1 ಪೀಸ್ ಚಕ್ಕೆ, 2 ಏಲಕ್ಕಿ, 1 ಕರಿಮೆಣಸು, ಒಂದು 20 ಕಾಳು, 20-25 ಕಾಳು, 1 ಲವಂಗ, ಇದು ಹೂವು. ಇಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅನಂತರ ನಾವು ಎಲ್ಲ ಫ್ರೈ ಮಾಡಿದ ನಂತರ ಆಫ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ನಾನಿದು ನೀರು ಹಾಕ್ಕೊಂಡೇ ರುಬ್ಬುವಂಥದ್ದು. ಅನಂತರ ಸ್ವಲ್ಪ ಬೆಳ್ಳುಳ್ಳಿ, 1/2 ಹಿಡಿ ಬೆಳ್ಳುಳ್ಳಿ, ಅನಂತರ 1/2 ಗೆಡ್ಡೆ ಬೆಳ್ಳುಳ್ಳಿ, ಅನಂತರ ಸ್ವಲ್ಪ ಶುಂಠಿ, ಆಮೇಲೆ ಹುಣಸೆ ಹಣ್ಣು ಒಂದು ಸ್ವಲ್ಪ, ಲೆಮನ್ಗಿಂತ ಒಂದು ಸ್ವಲ್ಪ ಸಣ್ಣ ಸೈಜ್ ತೊಗೊಂಡಿನಿ. ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ, ನೈಸ್ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಅನಂತರ ಒಂದು ಸ್ವಲ್ಪ ಗೋಡಂಬಿಯನ್ನು ನೀರಲ್ಲಿ ನೆನೆಸಿಟ್ಟು ಸಪ್ರೇಟ್ ಸಹ ಹಾಕ್ಕೋಬೋದು, ಫಸ್ಟಿಗೆ ಸಹ ಹಾಕ್ಕೋಬೋದು. ನಾನಿವಾಗ ಗೀ ರೋಸ್ಟ್ ಮಾಡ್ತಾಯಿದ್ದೇನೆ. ಇದು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೇನೆ. ಫಸ್ಟ್ ಮಣ್ಣಿನ ಪಾತ್ರೆಗೆ ನಾವು ಗೀ ಹಾಕ್ಕೊಂಡು ಈ ಮ್ಯಾರಿನೇಟ್ ಮಾಡಿದ ಚಿಕನ್ ಇದೆ ನೋಡಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಫಸ್ಟಿಗೆ ಒಂದು ಅರ್ಧ ಗಂಟೆ ಇಟ್ಟರೆ ಚೆನ್ನಾಗಿ ಮಸಾಲ ಇಟ್ಕೊಳ್ತದೆ ನೋಡಿ. ಯಾವಾಗ ಫ್ರೈ ಮಾಡ್ತಾ ಬರಬೇಕಂದ್ರೆ ಫುಲ್ಲು ಕುಕ್ ಮಾಡಲಿಕ್ಕಿಲ್ಲ, ಆಫ್ ಬಾಯ್ಲ್ ಆದರೆ ಸಾಕು. ಅನಂತರ ಇದೇ ಮಸಾಲ ಉಳಿದಿರುತ್ತೆ ನೋಡಿ ಅದರಲ್ಲಿ ನೀರು, ಅದಕ್ಕೇನೆ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪು, ಅನಂತರ ನಾವು ನೈಸಾಗಿ ರುಬ್ಕೊಂಡ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು. ನಿಮಗೆ ಫುಲ್ ಗೀ ರೋಸ್ಟ್ ಡ್ರೈ ಗೀ ರೋಸ್ಟ್ ಬೇಕಂತ ಅನಿಸಿದರೆ ನೀವು ಆದಷ್ಟು ಮಸಾಲವನ್ನು ನೀರು ಡ್ರೈ ಆಗುವ ತನಕ ರೋಸ್ಟ್ ಮಾಡ್ಕೋಬೇಕು. ನಾನು ಸ್ವಲ್ಪ ಗ್ರೇವಿ ತಗೊಂಡ ಕಾರಣ ಫುಲ್ಲು ಡ್ರೈ ಆಗಲಿಕ್ಕೆ ಬಿಡಲಿಲ್ಲ. ಅನಂತರ ಚಿಕನ್ ಆಫ್ ಬೆಂದಿರುತ್ತೆ ನೋಡಿ, ಅನಂತರ ಹಾಕಿದರೆ ಕರೆಕ್ಟ್ ಆಗಿರುತ್ತೆ, ಇಲ್ಲಾಂದರೆ ಚಿಕನ್ ಜಾಸ್ತಿ ಬೆಂದೋಗ್ತದೆ. ಅನಂತರ ನಾವು ಗ್ರೇವಿಗೆ ಕರೆಕ್ಟಾಗಿ ಉಪ್ಪು ಹಾಕ್ಕೊಳ್ತಾ ಇದ್ದೇವೆ. ಮತ್ತು ಸ್ವಲ್ಪ ಅರಿಶಿನ ಪೌಡ್ರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೇವಿಯನ್ನು ಫ್ರೈ ಮಾಡ್ತಾ ಬರಬೇಕು ನೋಡಿ. ಇವಾಗ ನನಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು, ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳು ತಗೊಂಡಿದ್ದೇನೆ. ಅನಂತರ ನಾವು ಅರ್ಧ ಬೇಯಿಸಿದ ಚಿಕನ್ ಇದೆ ನೋಡಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ, ಅನಂತರ 1 ಪೀಸ್ ಚಕ್ಕೆ ಸಹ ಹಾಕ್ಕೊಂಡಿದ್ದೇನೆ. ಅಂದರೆ ಗ್ರೇವಿ ಗಟ್ಟಿ ಆಗ್ತಾ ಬರಬೇಕಾದ್ರೆ ಫುಲ್ಲು ರಟ್ತಾ ಇರ್ತದೆ, ಮೈಗೆಲ್ಲ ಹಾರ್ತದೆ, ಸ್ವಲ್ಪ ಜಾಗ್ರತೆ ಮಾಡಿ ಮಗ್ಸ್ತಾ ಬರಬೇಕು. ಅನಂತರ ನಾವು ರುಬ್ಬಿಟ್ಟ ಗೋಡಂಬಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಬರಬೇಕು. ಇದು ನಾವು ಮಸಾಲ ಫ್ರೈ ಮಾಡಬೇಕಾದ್ರೆ ಸಹ ಹಾಕ್ಕೋಬೋದು ಗೋಡಂಬಿ, ಇಲ್ಲಾಂದರೆ ಫೈನಲ್ಗೆ ಸಹ ಹಾಕ್ಕೋಬೋದು. ನಂತರ ನಾನು ಲಾಸ್ಟಿಗೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸಿಂಗ್ ಮಾಡ್ತಾಯಿದ್ದೇನೆ. ಇದು ಇವಾಗ ಆಫ್ ಮಾಡ್ತಾ ಇದ್ದೇನೆ ನೋಡಿ. ಬಿಸಿ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ಇದು ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ. ಬಿಸಿಗಿಂತ ಆ ಥರ ಚೆನ್ನಾಗಿರುತ್ತೆ.
ನಾನಂದರೆ ಗೀ ರೈಸ್ ಎಲ್ಲ ಮಾಡಿದ್ದೆ, ಹಾಗಾಗಿ ಸೈಡ್ ಡಿಶ್ ಆಗಿ ಗೀ ರೋಸ್ಟ್ ಮಾಡಿ ತಿಂತಾಯಿದ್ದೀವಿ. ತುಂಬಾ ಸೂಪರಾಗಿರುತ್ತೆ ಮಾತ್ರ ಫ್ರೆಂಡ್ಸ್, ಇದು ಟೇಸ್ಟ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಮರುದಿನಕ್ಕಂತೂ ಮಣ್ಣಿನ ಪಾತ್ರೆಯಲ್ಲಿ ಸೂಪರಾಗಿರುತ್ತೆ. ಉಳಿದಿರೋಂಥ ಚಿಕನ್ ಇರುತ್ತಲ್ಲ ನೋಡಿ, ಮರುದಿನಕ್ಕೆ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.